ಒಂದು ಹುಡುಗಿ ಇದ್ಲು, ನಂಗೆ ಅವಳ ಮೇಲೆ ಕ್ರಶ್ ಇತ್ತು, ಬಟ್ ಅದು ಅವಳಿಗೆ ಗೊತ್ತಿರ್ಲಿಲ್ಲ ಅಲ್ಲ. ಅಭಿ ಬೆಂಗಳೂರು आओ ಕುಚ್ ದಿಖಾऊंगा महसूस कराऊंगा आओ. ಫ್ರೆಂಡ್ಸ್ ಇದ್ರೆ ಅದರಲ್ಲಿ 95 ಜನ ಸಪೋರ್ಟ್ ಮಾಡೋದಿಲ್ಲ, ಬಟ್ ನೀವು ಆ 95ರಲ್ಲಿ ಇರಬೇಡಿ, 5ರಲ್ಲಿ ನೀವಾಗಿ ಸಪೋರ್ಟ್ ಮಾಡಿ. ನಾರ್ಮಲ್ ಆಗಿ ಬಾಯ್ಸಿಗೆ ಇವನಂತ ಹುಡುಗರಿಗೆ ಅವರು ಮಿಂಗಲ್ ಆಗ್ಬೇಕಂತ ಅನ್ಕೊಳ್ತಾರೆ. ಈಗ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ನಿಮಗೆ ಸೀಕ್ರೆಟ್ ಲಿಂಕ್ ನಾನು ಕಳಿಸ್ತೇನೆ. नोटी हो रहा है, नोटी हो रहा है, ऐसा होना चाहिए, सांस लेना चाहिए बस. भारी ಒಂದು ದುರಂತ ಹೇಳಿ ಪ್ರಯೋಜನ ಇಲ್ಲ. सिंगल रहिए क्योंकि हम सिंगल है. ನಾನು ತುಂಬಾ ಕ್ಯಾಮರಾ ಶೈ ಆಯ್ತು, ಹಿಡಿಬೇಡಿ. ಬಂದ್ ಮಾಡು, ನೀ ಬಂದ್ ಮಾಡು. ನಾನು ಸ್ವರೂಪ್ ಶೆಟ್ಟಿ. ಸೊ ಇವತ್ತು ನಮ್ಮ ಶೂಟಿಂಗ್ನ ಡೇ ಟು ಅಂದರೆ 2ನೇ ದಿನದ ಶೂಟಿಂಗಲ್ಲಿ ನಾವು ಈಗ ಹೋಗ್ತಾ ಇದ್ದೇವೆ. ಲಾಸ್ಟ್ ಟೈಮ್ ಅಂದರೆ 2 ವಾರದ ಹಿಂದೆ ನಾವು ಫಸ್ಟ್ ಡೇ ಶೂಟಿಂಗ್ನ ಮುಗಿಸಿದ್ವಿ. ಸೊ ಇವತ್ತು ಸ್ವಲ್ಪ ಮಳೆನೇ ಜಾಸ್ತಿನೇ ಇದೆ. ನನ್ನ ಜೊತೆ ಸಾತ್ವಿಕ್ ಇದ್ದಾನೆ, ಸೊ ಅವನು ಕೂಡ ಶೂಟಿಂಗಲ್ಲಿ ಇರ್ತಾನೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ದೇವೆ. ಸುಪ್ರೀತ್ ಬಂದಿದ್ದಾನೆ, ಅವನ್ನ ಹೆಬ್ರಿಯಿಂದ ಪಿಕ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಸೊ ಆಲ್ರೆಡಿ ಲೇಟ್ ಆಗಿದೆ. ಉಡುಪಿಯಲ್ಲಿ ಕೂಡ ಮಳೆ ಬರ್ತಾ ಇದೆ. ವರುಣ್ ಕೇಳ್ತಾ ಇದ್ದಾನೆ ಹೇಗೆ ನೀವು ಶೂಟಿಂಗ್ ಮಾಡ್ತಿದ್ದೀರಾ ಅಂತ. ಈಗ ಹೆಬ್ರಿಗೆ ಹೋಗಿ ಸುಪ್ರೀತ್ನ ಪಿಕ್ ಮಾಡಿಕೊಂಡು ಆಮೇಲೆ ಹೋಗೋಣ. ಲೆಟ್ಸ್ ಗೋ. ನಾವು ಅಷ್ಟು ದೊಡ್ಡದು ಉಂಟು, ಬಟ್ ಯೂಸ್ ಮಾಡಲಿಲ್ಲ ಅಷ್ಟೇ. ಲಿಫ್ಟ್ ಕೇಳುವುದೊಂದು ವಿಡಿಯೋ ಮಾಡಬೇಕಿತ್ತು ಮಾರೆ. ಸುಪ್ರೀತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ನೋಡಿ. हेलो गाइस, मैं हरियाणा से आया हूँ. अभी इधर बहुत बारिश है, क्या करना है मालूम नहीं. ಸುಪ್ರೀತ್ ಶೆಟ್ಟಿ ನಮ್ಮದು PU ಫ್ರೆಂಡು SR. ಇದು ನೋಡಿರ್ಲಿಕ್ಕಿಲ್ಲ ನನ್ನ ಜೊತೆ, ಯಾಕಂದರೆ ನಾವು SR ಅಲ್ಲಿ ಕಾಲೇಜಲ್ಲಿ 2 ಮಾಡಿದ್ದು. ಒಂದು ಕಾಲೇಜಿಗೆ ಹೋದದ್ದು PU ಅಲ್ಲಿ, ಇನ್ನೊಂದು ಎಕ್ಸಾಮ್ ಬರ್ದದ್ದು. 3 ಸುರೇಶ್ ಅಣ್ಣನ ಅಂಗಡಿಯಲ್ಲಿ ಸಮೋಸದಿಂದ ಅದು ಎಗ್ ಸಮೋಸ. ಹರಿಯಾಣ ಕ್ಯಾರೆಕ್ಟರ್ ಕಟ್ ಮಾಡಿ ಕಟ್. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. मेरा नाम सुरेश है, मैं हरियाणा से हूँ. मैं इधर शूटिंग के लिए आया हूँ. एलविश भाई के सामने कोई बोल सकता है क्या? ये ಇವಾಗಲೇ ಹೇಳಿದೆಲ್ಲ ಡೇ 2 ಅಂತ. ಮಳೆ ಬರ್ತಾ ಇದೆ. ಸೊ ನೋಡೋಣ, ವರುಣ್ ಕೂಡ ಉಡುಪಿಯಲ್ಲಿ ಅವನ್ನ ಪಿಕ್ ಮಾಡಿ ನೆಕ್ಸ್ಟು ಬೀಚ್ ಕಡೆ ಹೋಗ್ತೀವಿ. ಲಾಸ್ಟ್ ಟೈಮ್ ಮಾಡಿದ್ವಿ ಅಲ್ಲ, ಅಲ್ಲಿ ಕಂಟಿನ್ಯೂ ಶೂಟಿಂಗ್ ಇದೆ. ನಮ್ಮದು ಹೀರೋ ಇವರೇ ಆಯ್ತಾ, ಸ್ವಲ್ಪ ಝೂಮ್ ಆಗ್ತದೆ. ಆಲ್ ದ ವೇ ಫ್ರಮ್ ಹರಿಯಾಣ. ಏ ನಿಮ್ಗೆ ಹರಿಯಾಣ ಯಾಕೆ? ಮೊನ್ನೆ ಯಾವುದೋ ರೀಲ್ ನೋಡಿದೆ, ಪೂರೌಜಾ. ಪೂರೌಜಾ ಕ್ಯಾಮ್ರಾ ಸ್ವಲ್ಪ ಜಿಗ್ ಆಗ್ತಿದೆ. ಸ್ಟೆಬಿಲೈಸೇಷನ್ ಇಲ್ಲ, ಮಿಸ್ ಆಗಿದೆ. ಮಾಡಬೇಡಿ, ನಮ್ದೆಲ್ಲ ರಾ ವ್ಲಾಗ್. ಟರ್ಬ್ಯುಲೆನ್ಸ್ ಸ್ವಲ್ಪ ಇದೆ ನೋಡಿ. ಬೇಗ ಉಡುಪಿ ರೋಡ್ ಕರೆಕ್ಟ್ ಮಾಡಿ ನೋಡಿ ಹೇಗಿದೆ ನೋಡಿ. ಉಡುಪಿ ರೋಡ್ ಅಂದ್ರೆ ರಪ್ಪ ಬೀಚಿಗೆ ಹೋಗಿ ಅಲ್ಲಿ ನೀರು ಸಿಗಪ್ಪ, ಬಟ್ಟೆ ಬಿಚ್ಚಿ ಒಂದು ಇನ್ನೊಂದು ಶರ್ಟ್ ಹಾಕಿ ಶೂಟ್ ನೋಡಿ ಏನೇನು ಹೇಳ್ತಿದ್ದಾರೆ ಬ್ಲಾಗಲ್ಲಿ ನೋಡಿ. ಅದೆಲ್ಲ ವಾಯ್ಸ್ ಓವರ್. ಇಲ್ಲಾಂದ್ರೆ ನಮಗೆ ಜಾಸ್ತಿ ಇಲ್ಲಲ್ಲ, ಸ್ವಲ್ಪ ಅಲ್ವಾ ಶೂಟಿಂಗ್. ಅಂದರೆ ಔಟ್ಸೈಡ್ ಒಂದು ಶಾರ್ಟ್ ಉಂಟು. ಆಮೇಲೆ ನೀನು ಇದು ಮಾಡಿದ್ಯಲ್ಲ, ನಿನ್ನೊಂದು ವಿಡಿಯೋ ಉಂಟು ನೋಡು. ಅದು ಯಾವುದ್ರಲ್ಲಿ ಕಾರಲ್ಲಿತ್ತು ವೈಪರಿಗೆ ಇದಾಗ್ತದಲ್ಲ, ಅದು ಯಾವುದ್ರದ್ದು ಶೂಟಿಂಗು? ಅದು ವಿವರ್ ಸ್ಟುಡಿಯೋಸ್. ಅದರಿಂದ ಅಂದರೆ ನಾ ವಿಡಿಯೋ ನೋಡಲಿಲ್ಲ. ಅಂದರೆ ಎಕ್ಸಾಕ್ಟ್ ಯಾವ ಕಾನ್ಸೆಪ್ಟ್ ಮೇಲೆ ಮಾಡಿರೋದು? ಕಾನ್ಸೆಪ್ಟ್ ಎಂತ ಅಂದರೆ, ಒಂದು ಹುಡುಗಿನ ಅಂದರೆ ಬ್ರೇಕಪ್ ಆಗಿರ್ತದೆ. ಅದು ರಿಲೀಸ್ ಆಯ್ತು. ಅದು ಯೂಟ್ಯೂಬ್ ಶಾರ್ಟ್ಸ್, ಅದು ಜಸ್ಟ್ 1-1.5 ನಿಮಿಷ. ಓಕೆ ಬರೀ ಶಾರ್ಟ್ಸ್ ಇದೆ. ಅದು ಇನ್ಸ್ಟಾಗ್ರಾಮಲ್ಲಿ ಉಂಟು. ಅದಾದರೆ ರೀಕ್ರಿಯೇಟ್ ಮಾಡಬೇಕು, ಭಾರಿ ಕಷ್ಟ ಉಂಟು. ಅದು ಕಷ್ಟ ಉಂಟದು, ಅದಕ್ಕೆ ಲೈಟಿಂಗ್ ಆಗಿಬೇಕು. ಅದು ಎಷ್ಟು ನಾವು ಆಲ್ಮೋಸ್ಟ್ ರಾತ್ರಿ 9:00ವರೆಗೆ ಶುರು ಮಾಡಿ 3 ಗಂಟೆ ಆಗಿತ್ತು ಫುಲ್ ಮುಗಿಸುವಾಗ. ನೈಟ್ ಶೂಟಿಂಗ್ ಅದು. ಕಾರಲ್ಲಿ ಸಹ ಫುಲ್ ನೈಟ್. ಮಳೆ ಇತ್ತಲ್ಲ ಅವಾಗ? ಮಳೆ ಇಲ್ಲ, ಅದು ಎಕ್ಸ್ಟ್ರಾ ನೀರು, ಬಟ್ ಪವರ್ ಕಟ್. ಪ್ಲಾನ್ 7:00ವರೆಗಿತ್ತು, ಮತ್ತು 3 ಗಂಟೆ ಪವರ್ ಕಟ್ ಎಲ್ಲ ಮಾಡಿ. ನಾನು ಅನ್ಕೊಂಡೆ ಈ ನಾರ್ಮಲ್ ಆಗಿ ನಾವು 1 ಡೇ ಶೂಟಿಂಗ್ ಮಾಡ್ತೇವೆ ನೋಡ, ಅದು ಎಂತ ಪ್ರಾಬ್ಲಮ್ ಅನ್ಸುದಿಲ್ಲ, ಬೇಗ ಆಗ್ತದೆ. ನಾನು ಇವ್ರನ್ನೆಲ್ಲ ಕಟ್ಕೊಂಡು ಅದೊಂದು ಎಂತ ಸೀರೀಸ್ ಆ ಥರ ಎಲ್ಲ ಮಾಡಿದ್ದೆ. ಅದೆಲ್ಲ ನಮಗೆ ಪ್ಲಾನ್ ಇಲ್ಲ, ಒಟ್ಟು ಒಂದು ಮಾಡಿದ್ರೆ ಆಯ್ತಂತ ಆ ಥರ ಆ ಅಂದಾಜಲ್ಲಿ ಮಾಡಿದ್ದೆ. ಬಟ್ ಇದು ಮಾಡ್ಬೇಕಂದ್ರೆ ಉಂಟಲ್ಲ, ಯಾರಾದರೂ ಅಂದರೆ ಬೇರೆಯವರು ಮಾಡೋರಿದ್ರೆ, ಪ್ರೊಡ್ಯೂಸರ್ ಇದ್ರೆ, ನಾವು ಬರೀ ಆ್ಯಕ್ಟಿಂಗ್ ಅಂದರೆ ಪರವಾಗಿಲ್ಲ. ಇಲ್ಲ ಅಂದರೆ ಉಂಟಲ್ಲ, ಎಲ್ಲ ನಾವೇ ಮಾಡ್ಬೇಕಂದ್ರೆ ಇತ್ತಲ್ವಾ, ಭಾರಿ ಟೈಮ್ ಹಿಡಿತು. ಮತ್ತೆ ಪೇಷನ್ಸ್ ಬೇಕು. ಮೇನ್ ರೈಟಿಂಗ್ ಅಲ್ಲಿ
ನಂಗೆ ಇವತ್ತು ಬರ್ದಿದ್ದು ನಾಳೆ ಓದಿದ್ರೆ ಇದೆಂತ ಕ್ರಿಂಜ್ ಅನಿಸ್ತದೆ. ಅದು ಸಹ ಹಾಗೆ ಸ್ಟಾರ್ಟಿಂಗ್ ಇದು ನಾ ಸ್ಟಾರ್ಟಿಂಗ್ ಅಲ್ಲಿ ಏನೋ ಬರ್ದಿದ್ದಲ್ಲ ಅದು ನಾನೀಗ ನೋಡಿದ್ರೆ ಇದು ಎಂತಪ್ಪ ಡಬ್ಬ ತರ ಉಂಟು, ಇದು ಯಾರು ನೋಡ್ತಾರಾ ಅಂತ. ಇನ್ನೂ ಸ್ವಲ್ಪ ಟೈಮ್ ತಗೊಳ್ಬೇಕು. ಬಟ್ ಅದೇ ನನಗೆ ರೈಟಿಂಗ್ ಆದ್ರೆ ಓಕೆ, ಏನೋ ಒಂದೇನೋ ಇದಾಯ್ತು, ಒಟ್ಟು ಒಂದು ಫಿನಿಶ್ ಮಾಡುವ ಒಂದು ಯಾವುದು ಶೂಟಿಂಗ್ ಒಂದು ಮುಗಿಸಿ ಬಿಡುವ ಅಂತ ಇತ್ತಾ. ಇದು ಒಂದು ದಿನ ಶೂಟಿಂಗ್ ಆದ್ಮೇಲೆ ಓಹೋ ಇದು ಇನ್ನೂ 20% ಆದದಷ್ಟೇ, ಇನ್ನೂ ಕಂಪ್ಲೀಟ್ ಆಗಬೇಕಲ್ಲ. ಇದು ಟೈಮ್ ತಗೊಳ್ತದೆ ಆ್ಯಕ್ಚುಲಿ, ಇನ್ನೂ ಟೈಮ್ ತಗೊಳ್ತದೆ. ಎಡಿಟಿಂಗು ಆಮೇಲೆ ಮತ್ತೆ ಯಾವುದು ವಾಯ್ಸ್ ಡಬ್ಬಿಂಗ್ ಅದೆಲ್ಲ ಆಗಬೇಕಲ್ಲ. ಎಡಿಟಿಂಗ್ ಉಂಟು. ಇನ್ನೀಗ ಮೇಯ್ನ್ ಪಾಯಿಂಟ್ ಅಂದರೆ ಇದಾಗುದೇ ಅದರಲ್ಲಿ ನಾವು ಡಬ್ ಮಾಡ್ತೀವಲ್ಲ, ಅದರಲ್ಲಿ ನೀವು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತೀರಾ ಅದ್ರ ಮೇಲೆ ಚೇಂಜ್ ಆಗ್ತದೆ. ನಾರ್ಮಲಾಗಿ ಎಲ್ಲ ಈಗ ಶಾರ್ಟ್ ಫಿಲ್ಮ್ ಎಲ್ಲ ಈ ಥರನೇ ಎಲ್ಲ ಶೂಟಿಂಗ್ ಮಾಡೋದು, ಅಂದರೆ ವಾಯ್ಸ್ ಅಲ್ಲಿದಂತ ಇದಿಲ್ಲ. ಕೆಲವರು ಸಿಂಕ್ ಸೌಂಡ್ ಯೂಸ್ ಮಾಡ್ತಾರೆ ಅದೇ ಟೈಮಲ್ಲಿ ಆನ್ ಟೈಮಲ್ಲಿ. ಅಂದ್ರೆ ಇನ್ ಕೇಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದ್ರೆ ಅದನ್ನ ಡಬ್ ಮಾಡ್ತಾರೆ. ಬಟ್ ಸಿಂಕ್ ಸೌಂಡ್ ಮತ್ತೆ ಡಬ್ ಅನ್ನು ಒಂದೇ ಬ್ಯಾಲೆನ್ಸ್ ಮಾಡಿ ಹಾಕ್ತಾರೆ. ಓಕೆ, ನಾನು ತುಂಬಾ ಕ್ಯಾಮರಾ ಶೈ ಆಯ್ತು, ಇದೆಲ್ಲ ಹಿಡಿಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಅಲ್ಲಿ ವಿಡಿಯೋ ಮಾಡ್ತೀವಿ ರೀಲ್ಸ್ ಅದೆಲ್ಲ ಇದೆ, ಅದೆಲ್ಲ ಹೇಳ್ಬಾರ್ದು, ಅದೆಲ್ಲ ಮಾಡಿದ್ದೆ ಗೊತ್ತಾಗುತ್ತೆ, ಸೀಕ್ರೆಟ್. ಅದೆಲ್ಲ ಕಂಟೆಂಟ್ ಕೊಡುವಾಗ ಹಂಗೆಲ್ಲ ಕೇಳಬಾರ್ದು. ಅದೇ ನಾರ್ಮಲ್ ಆಗಿ ಈಗ ಯಾವುದೇ ಬ್ಲಾಗ್ ಅಥವಾ ಎಂತಾದ್ರೂ ಇದು ಮಾಡಿದಿರ್ತಲ್ಲ, ನಿಮ್ಮ ಮನೆಯವ್ರು ನೋಡ್ತಾರೆ, ಮನೆಯಲ್ಲಿ ಒಂದು 3-4 ಜನ ಇದ್ರೆ ಅವರಿಂದ ನಿಂಗೆ ಒಂದು ಸಪೋರ್ಟ್ ಬರ್ತಾರೆ. ಫ್ರೆಂಡ್ಸ್ ಅಂತ ಅದರಲ್ಲಿ ಒಬ್ರಿಬ್ರು ಮಾಡ್ಬೋದು, ಬಿಟ್ರೆ ನಿಂಗೆ ಎಷ್ಟೇ ಜನ ಫ್ರೆಂಡ್ಸ್ ಇರಲಿ ಕಾಲೇಜಲ್ಲಿ, ಅದು ನಿನ್ನ ಕಾಲೇಜ್ ಮುಗಿದ ಮೇಲೆ ಮುಗೀತು ನಿನ್ನ ಫ್ರೆಂಡ್ಶಿಪ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಏನಾದರೂ ಕೆಲಸ ಇದ್ರೆ ಅಷ್ಟೇ. ಈಗ ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಮಾಡೋದಷ್ಟೇ, ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಷ್ಟೇ. ನಿಜವಾದ ಸಪೋರ್ಟ್ ಅಂದ್ರೆ ನಿಂಗೆ ಔಟ್ಸೈಡ್ ಇಂದ ಸಿಗ್ತದೆ. ನಿನ್ನ ಅಭಿಪ್ರಾಯ ಎಂತ? ಇಬ್ರು ಒಂದೇ ಕಾಲೇಜ್. ಒಂದು 100 ಫ್ರೆಂಡ್ಸ್ ಇದ್ರೆ ಅದರಲ್ಲಿ 95 ಜನ ಸಪೋರ್ಟ್ ಮಾಡುದಿಲ್ಲ. ಬಟ್ ನೀವು ಆ 95ರಲ್ಲಿ ಇರಬೇಡಿ, 5ರಲ್ಲಿ ನೀವಾಗಿ ಸಪೋರ್ಟ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ಫ್ರೆಂಡ್ಶಿಪ್ ಅಂತ ಅರ್ಥ ನಿಮ್ಗೆ ಯಾವಾಗ ಆಗುದಂದ್ರೆ ಕಾಲೇಜ್ ಬಿಟ್ಟ ಮೇಲೆ. ಡೀಪ್ ಆಯ್ತು, ಸ್ಪಿರಿಚುವಲ್ ಲಾಗ್ ಆಯ್ತು, ಫ್ರೆಂಡ್ಶಿಪ್ ಬೆಲೆ ಗೊತ್ತಾಗೋದು. ಅಂದ್ರೆ ಯಾರು ಫ್ರೆಂಡ್ಸ್ ಹೇಗೆ ಅಂತ. ಯಾಕಂದ್ರೆ ನೀನು ಕಾಲೇಜ್ ಬಿಟ್ಟಾದ್ಮೇಲೆ ನಿಂಗೆ ಎಷ್ಟು ಕ್ಲೋಸ್ ಇಲ್ದಿದ್ದವರು ಇನ್ನೂ ಕ್ಲೋಸ್ ಆಗ್ತಾರೆ, ಅಂದ್ರೆ ಕ್ಲೋಸ್ ಇರೋರು ದೂರ ಆಗ್ತಾರೆ. ಎಲ್ಲ ಟೈಮ್ ಒಂದೊಂದು ಟೈಮಿಗೆ ಒಬ್ರೊಬ್ರು ಇರ್ತಾರೆ ಅಷ್ಟೇ, ಚಾಪ್ಟರ್ಸ್ ತರ. ಅಷ್ಟೇ. ಮತ್ತೆ ಸರ್, ನಿಮ್ಮ ಬ್ರೇಕಪ್ ಹೇಗಾಗಿತ್ತು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬ್ರೇಕಪ್ ಹೇಗಾಗಿತ್ತು? ಬ್ರೇಕಪ್ಪಿಗೆ ಹೇಗಾಯ್ತು ಅಂದ್ರೆ ಇಂಟೆಲೆಕ್ಚುಯಲ್ ಲಾಗಿಂಗ್. ಅದು ಕಟ್ ಮಾಡುವ, ಇದು ಕಟ್ ಆಗ್ಬಾರ್ದು. ಸ್ಟಾರ್ಟೇ ಇಲ್ಲ ನೀನು ಮತ್ತೆ ಬ್ರೇಕಪ್ಪಿಗೆ ಹೋದ್ರೆ ನಿಂದಾದ್ರೂ ಹೇಳು ಕೇಳುವ. ಒಂದು ಭಾರಿ ಒಂದು ದುರಂತ, ಅದು ಹೇಳಿ ಪ್ರಯೋಜನ ಇಲ್ಲ. ಆ ದುರಂತವನ್ನು ನಾವು ಒಂದು ಸ್ವಲ್ಪ ಈ ಸೈಡಿಂದ ಜೂಮ್ ಹಾಕುವ. ಸೊ ಒಂದು ಹುಡುಗಿ ಇದ್ಲು, ನಂಗೆ ಅವಳ ಮೇಲೆ ಕ್ರಶ್ ಇತ್ತು, ಬಟ್ ಅದು ಅವಳಿಗೆ ಗೊತ್ತಿರ್ಲಿಲ್ಲ ಅಲ್ಲ. ಒನ್ ಸೈಡ್ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಒನ್ ಸೈಡ್ ಸ್ಟೋರಿ ಹೇಳ್ಬೇಡ. ಒನ್ ಸೈಡ್ ಅಲ್ಲ, ಇದು ಅರ್ಧ ಸಾಲಿ, ಒಂದಲ್ಲ ಅರ್ಧ ಮುಕ್ಕಾಲ್ ಅಷ್ಟೇ ಅಲ್ಲ. ನಂದು ಯಾವ ಬ್ರೇಕಪ್ ಅಂತ ಹೇಳಿ, ನಂಗೆ ಫೋನ್ ಇಟ್ಟಾಗಿದೆ ಬ್ರೇಕಪ್ ಹೇಳು ಅಂತ. ಸೊ ಐ ಆಮ್ ಸ್ಟಿಲ್ ನ್ಯೂ ಇನ್ ದ ಮಾರ್ಕೆಟ್. ಯಾರಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ DM ಮಾಡಿ. ಯಾವ ತರ ಹುಡುಗಿ ಬೇಕು? ಹುಡುಗಿ ಜಿಂದಾ ಹೋನಾ ಚಾಹಿಯೆ, ಸಾಸ್ ಲೇನಾ ಚಾಹಿಯೆ, ಬಸ್. ಅಯ್ಯೋ ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಅಕ್ಕ. ಕ್ರಮ ಸಂಖ್ಯೆ 1, ಗೆಲುವು ನಂದು. ಎಸ್, ಬೇರೆ ಏನಿಲ್ಲ. ಈಗ ಕಳೆದುಕೊಂಡದ್ದನ್ನು ಮತ್ತೆ ಏನು ಪಡೆದುಕೊಳ್ಳಲು ಮನಸ್ಸಿಲ್ಲವೇ? ಕಳೆದುಕೊಂಡಿಲ್ಲ, ಹಂಗಾಗಿ ಪಡೆದುಕೊಂಡು ಯಾರ್ದು ಬ್ರೋ, ನಂದು ಯಾವ ಬ್ರೇಕಪ್ ಉಂಟು? ಇದ್ರೆ ತಾನೇ ಕಳ್ಕೊಳ್ಳಿಕ್ಕೆ. ನನ್ನಷ್ಟು ಸಿಂಗಲ್ ಆಲ್ಮೋಸ್ಟ್ ಯಾರಿಲ್ವಾ ಅಂತ ಸಾಧಾರಣ ಅನ್ನಿಸ್ತದ ನೋಡಿದ್ರೆ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನ್ಸುತ್ತೆ. ನಂಬೋದಾ? ನಂಗೆ ಇವರು ಪ್ರೆಸಿಡೆಂಟ್ಸ್ ಎಲ್ಲ ಫೋನ್ ಎಲ್ಲ ಮಾಡಿದ್ದಾರೆ, ಸಿಂಗಲ್ ಯೂನಿಯನ್ಸ್ ಅವರು. ಓ, ನೀವು ಬೇಕು ಗ್ರೂಪಿಗೆ ಬರ್ಬೇಕು ನೀವು, ಮತ್ತೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಅಂತ ಹೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಂಗೆ ಅಸೋಸಿಯೇಷನ್ ಅದು ತೀರ್ಥಹಳ್ಳಿದ? ಇದು ಎಂತ
ಬಳ್ಳಾರಿ. ಬಳ್ಳಾರಿ ಆ ಗಣಿಕರಿಗೆ ಆ ಕಡೆ ಮತ್ತೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ಈ ತರ ಎಲ್ಲ ಕಮ್ಯುನಿಟಿ ಈ ತರ ಗ್ಯಾಂಗ್ ಎಲ್ಲ ಕಟ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಯಾವ್ದು ಕಟ್ಲಿಕ್ಕೆ ಗ್ಯಾಂಗ್ ಓ ನಾಟಿ ಹೋ ರಾ ಹೇ ನಾಟಿ ಹೋ ರಾ ಹೇ ಅಂತ ಹೇಳು. ಇನ್ನು ಇಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ನೀ ರಿಕ್ವೈರ್ಮೆಂಟ್ ಹೇಳಿದಿ, ಬಟ್ ಸಿಂಗಲ್ ಅಥವಾ ಮಿಂಗಲ್ ಯಾವ್ದು ಬೆಸ್ಟ್? ಯಾರು ಈ ಸಿಂಗಲ್ ನಿಜ ನಾರ್ಮಲ್ ಆಗಿ ನಿಜ ನಂದು ಈಗಿನ ಲೈಫಿಗೆ ಸಿಂಗಲ್ ಇರೋದು ಬೆಸ್ಟ್. ಈಗ ನಿನ್ನ ಲೈಫ್ ಅಂತಲ್ಲ, ಈಗ ನಾರ್ಮಲ್ ಆಗಿ ಬಾಯ್ಸಿಗೆ ಇವನಂತ ಹುಡುಗರಿಗೆ ಅವರು ಮಿಂಗಲ್ ಆಗ್ಬೇಕಂತ ಅನ್ಕೊಳ್ತಾರೆ. ಬ್ರೋ ಎಷ್ಟು ಏಜ್ ನಿಮ್ದು? 22. ಚೂರು ಈಚೆ ಕೊಡಿ, ನಾನು ನಿಮ್ದು ಒಂದು ಮುಖ ತೋರಿಸ್ಬಿಟ್ಟು. ಎಷ್ಟು ಏಜ್ ಬ್ರೋ? 22. ಒಂದು ಒಳ್ಳೆ ಸ್ಮೈಲ್ ಕೊಡಿ ನೋಡು, ಯಾರಾದರೂ ಬಿದ್ದರೆ ಬೀಳಲಿ. ಅಪಾರ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲ ಬಲ ಬಲೆ 22 ब्रो, मेरा आपको यही सलाह है कि आप सिंगल रहिए, क्योंकि हम सिंगल है. ಮತ್ತೆ ನೀವೊಬ್ಬರೇ ಕಮಿಟ್ ಆದ್ರೆ ಇಲ್ಲಿ ನಮಗೆಲ್ಲ ಬೇಜಾರಾಗುದಿಲ್ಲ, ಅದಕ್ಕೆ ನೀವು ಸಿಂಗಲ್ ಇರಿ. ಇನಿಷಿಯೇಟಿವ್ ಅದು ಅವ ಎಲ್ಲಿ ಕೇಳ್ತಾನೆ ನೀನು ಅಂದ್ರೆ ಈಗ ಅವನ ಕತೆ ಬಿಟ್ಟಾಗ ಈಗ ನಾರ್ಮಲ್ ಆಗಿ ಬೇರೆ ಬಾಯ್ಸಿಗೆ ಎಲ್ಲ ನನ್ನ ಫ್ರೆಂಡ್ ವರುಣ್ ಇದ್ದಾನೆ, ಅವನು ನಮ್ದೇ ಏಜ್ ಅವ ಇನ್ನು ಎಂತ ಟ್ರೈ ಮಾಡ್ಬೋದಾ? ಸಿಂಗಲ್ ಬೆಸ್ಟ್ ಬ್ರೋ. ಯಾಕೆ ಅಂದ್ರೆ ಡಿಪೆಂಡ್ಸ್ ಆನ್ ಯುವರ್ ಲೈನ್ ಆಫ್ ವರ್ಕ್. ಈಗ ನಿಮಗೆ ನಾರ್ಮಲ್ ನಂಗೊಂದು IT ಜಾಬ್ ಸಾಕು, ನಾನು ಸೆಟಲ್ ಆಗಬೇಕು ಲೈಫಲ್ಲಿ ಅಂದರೆ ಮಿಂಗಲ್ ಇದ್ರೆ ಬೆಸ್ಟ್. ಬಟ್ ಇಲ್ಲ ಈ ಥರ ಎಂತಾದರೂ ಅಧಿಕ ಪ್ರಸಂಗ ಮಾಡ್ಕೊಂಡು ನಾನು ಕೆಲಸ ಬಿಟ್ಟು ಪಿಕ್ಚರಿಗೆ ಹೋಗ್ತೇನೆ ಅದೆಲ್ಲ ಮಾಡಿದರೆ ಸಿಂಗಲ್ ಇರಿ ಬಾಯ್ಸ್. ಮಿಂಗಲ್ ಆಗಿ ಗೊತ್ತಿಲ್ಲ. ಸೊ ನನಗೆ ಪಾಕಿಸ್ತಾನ ಹೇಗುಂಟು ಅಂತ ಕೇಳಿದ್ರೆ ನಾನು ಹೇಗಂತ ಹೇಳಿ ಗೊತ್ತಿಲ್ಲ. ಸೊ ಸಾರಿ, ಎಕ್ಸ್ಪೀರಿಯನ್ಸ್ ಇಲ್ಲ. ಅಪಾಲಜೀಸ್. ವಿತೌಟ್ ಎಕ್ಸ್ಪೀರಿಯನ್ಸ್ ಮಾತಾಡಿದಕ್ಕೆ ಕ್ಷಮಿಸಿ. ಫ್ರೆಶರ್ ನೋಡಿ ರೆಸ್ಯೂಮೆ ಕೊಟ್ಟಿದ್ದಾರೆ ನೋಡಿ. ದೇವರು ನಮ್ದು ಇರ್ಬೇಕಲ್ವಾ ಫ್ರೆಶರಿಗೆ ಇದು ಬೇಕಂತೆ. ಹಿರಿಯಡ್ಕ ಏನೋ ಗೊತ್ತಿಲ್ಲ, ನಮ್ಮ ಮನೆ ದೇವ್ರ ಅಂತ ಗೊತ್ತಿಲ್ಲ. ದೊಡ್ಡಮ್ಮ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ನಮ್ದು ಹಿರಿಯಡ್ಕ ಏನೋ ಹೇಳಿದಾಗ ಉಂಟಪ್ಪ ಹಿರಿಯಡ್ ಇಲ್ಲ ಅಂದ್ರೆ ಎಂತ ಹೇಳುದು ಅಂದ್ರೆ ಎಲ್ಲ ಒಂದ್ ಸೈಡ್ ಅಲ್ಲೇ ಮುಗ್ದೋಗಿದೆ, ಮತ್ತೆಂತ ಇಲ್ಲೇ ಒಳ್ಳೇದಾಯ್ತು, ಯಾವುದು ರಿಗ್ರೆಟ್ ಇಲ್ಲ ಅಲ್ವಾ? ಬಟ್ ನಾನೊಂದು ಇದು ಮಾಡ್ಬೇಕಂತ ಇದ್ದೀನಿ, ಕಮ್ಯುನಿಟಿ ಕಮ್ಯುನಿಟಿ ಹೇಗೆ ಅಂದ್ರೆ ಹುಡುಗರನ್ನು ಫುಲ್ ಬ್ರೈನ್ ವಾಶ್ ಮಾಡೋದು. ಹುಡುಗಿಯರಿಗೆ ಬಾವು ಕೊಡಬೇಡಿ, ನೀವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಟೆನ್ಷನ್ ಕೊಡಬೇಡಿ, ಅವ್ರು ಕೊಡುದಾದ್ರೆ ಲೆಟ್ಸ್ ಟರ್ನ್ ದ ಟೇಬಲ್ ಅಂತ. ನಿನ್ನ ಕಮ್ಯುನಿಟಿ ಸೇರಿ ಅವನು ಚೇಂಜ್ ಅದೇ ಆಗೋದಿಲ್ಲ. ಲೆಟ್ಸ್ ಟರ್ನ್ ದ ಟೇಬಲ್ ಅಂತ. ಈಗ ಹುಡುಗರು ಹೇಗೆ ಹುಡುಗಿಯರಿಗೆ ಹೋಗ್ತಾರೆ ಹಾಗೆ ನೆಕ್ಸ್ಟ್ ಒಂದು 55 ವರ್ಷದಲ್ಲಿ ಹುಡುಗರಿಗೆ ಹೋಗ್ತಾ ಇರ್ಬೇಕು. 55 ವರ್ಷ. ದಟ್ ಈಸ್ ಮೈ ಲಾಂಗ್ ಟರ್ಮ್ ಗೋಲ್. ಇಫ್ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ಸೀಕ್ರೆಟ್ ಲಿಂಕ್ ನಾನು ಕಳಿಸ್ತೇನೆ. टर्म्स एंड कंडीशन ऑफ कभी बेंगलुरु आओ, कुछ दिखाऊंगा, महसूस कर रहा हूँ. कराऊंगा. आओ. ಬೆಂಗಳೂರು यो यो हनी सिंह ಹಿಂದಿ ಕಲ್ತು ಬಿಟ್ಟಿದಿ. ಇನ್ನು ಮುಂಚೆಯಿಂದ ಅಣ್ಣ 98 ನಂಗೆ ನಮ್ಮ ವನಿತಾ ಮೇಡಮ್ ತೋಳಾರ್ ಇದ್ರಲ್ಲ ಹಿಂದಿ, ಯಾರು ವನಿತಾ ತೋಳಾರ್, ಅವ್ರ ಹೆಸರು ಮರ್ತೋಯ್ತು ಮಾರೆ. ನಮ್ದು SR ಮೇಡಮ್ ಯಾರು ಹಿಂದಿ? ವನಿತಾ ತೋಳಾರ್. ವನಿತಾ ಮೇಡಮ್. ಅವ್ರ ಕಂಡ್ರೆ ಇತ್ತು ನಮ್ಮ ವಿಡಿಯೋ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮಿಂದ ನಾವು ಹಿಂದಿ ಕಲ್ತಿದ್ದೀವಿ. ಹಿಂದಿಯಾ? बात कर रहा हूँ. ಒಳ್ಳೆ ಮೇಡಮ್ ಅಲ್ಲ? ಒಳ್ಳೆ ಮೇಡಮ್. ನಾವೀಗ ಹತ್ರಡಿ ಹತ್ರ ಬಂದ್ವಿ. ಇವರದ್ದು ಆತಡಿ ಬಂತು, ವರುಣಿಗೆ ಕಾಲ್ ಮಾಡಿ ಹೇಳ್ತು. ಹತ್ರಡಿ ಬಂದ್ವಿ, ಅರುಣಿಗೆ ಕಾಲ್ ಮಾಡಿದೆ. ನಾವೀಗ ಮಣಿಪಾಲ್ ಎಂಟರ್ ಆಗ್ತಿದ್ದೇವೆ ಗೈಸ್. ಬನ್ನಿ, ನಮ್ಮ ಫ್ಲವರ್ಸ್ ತೂಕ. ಹೌದಾ? ಕಟ್. ನಾವೀಗ ಮಣಿಪಾಲ್ ಬಂದ್ವಿ ಗೈಸ್. ಬನ್ನಿ, ನಮ್ಮ ಬ್ರಹ್ಮ ಬೈದರ್ಕಳ ದೇವಸ್ಥಾನಕ್ಕೆ ಹೋಗಿ. ಎಲ್ಲ ಉಂಟು ಮಾರೆ, ಕನ್ನಡ, ಹಿಂದಿ, ಆಮೇಲೆ ತುಳು. ಪ್ಯಾನ್ ಇಂಡಿಯಾ ಲಾಗ್. ಪ್ಯಾನ್ ಇಂಡಿಯಾ ಫ್ಯೂಚರ್ ಸ್ಟಾರ್. ಪ್ಯಾನ್ ಇಂಡಿಯಾ ಲಾಗ್. ಥ್ಯಾಂಕ್ಸ್. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅದರಲ್ಲಿ ಅಂತ ಕೇಳಬೇಡಿ. ಯಾವುದು ಯಾವ್ದ್ರಲ್ಲಂತ ಕೇಳಬೇಡಿ. ಈ ರೋಡ್ ಯಾವ ವರ್ಷಕ್ಕಾಗುತ್ತೆ ಕಮೆಂಟ್ ಮಾಡಿ. ಈ ರೋಡ್ ಒಂದು ಇದು ನಿಜ ಕೇಸ್ ಉಂಟಂತೆ ಬ್ರೋ, ಈ ರೋಡ್ ಇದು. ನಮ್ಮ ಮೋಮೋಸ್ ಬಾಯ್ ಝೊಮ್ಯಾಟೊ, ನಿಮ್ಮ ಅನಿಸಿಕೆ ಏನು
ಈ ಮೋಮೋಸ್ ಬಾಯ್ ಬಡ್ಡಿ. ನೋ ಕಾಮೆಂಟ್ಸ್. ಜಗ್ಗೇಶ್ ಇದು ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್ ಅಷ್ಟೇ. ಓ ಇಲ್ಲ ಮೋಮೋಸ್ ಬಾಯ್. ನಮ್ಮ ತೋನ್ಸೆ ಅವರು ಇಲ್ಲಿದ್ದಾರೆ. ಅರ್ಧ ಗಂಟೆ ಕಾಯಿಸಿದ್ದೀವಿ. ಹಿಡ್ಕೊ ಬರ್ಲಿ. ಓಕೆ, ಅರ್ಧ ಗಂಟೆ ಲೇಟ್ ಬಂದಿದ್ದಾರೆ ವರುಣ್. ಹೌದಾ? ಅರ್ಧ ಗಂಟೆ ಲೇಟ್ ಬಂದಿರೋದು ನೋಡಿ. ಅರ್ಧ ಗಂಟೆ ನಾವು ಕಾಯ್ತಾ ಇದ್ವಿ ಇವ್ರನ್ನ. ನೀ ಅರ್ಧ ಗಂಟೆ ಆಯ್ತಾ ಬಂದು? ಮತ್ತೆ 10 ಬಂದಿನಿ. ಇರ್ಲಿ ಬಿಡು. ಡೆಡಿಕೇಶನ್. ಹಾಗೆ ನೀನು ಕಾಯಿದ್ರದಲ್ಲೇನು ಫಸ್ಟ್ ಟೈಮ್ ಅಲ್ಲ? ನಿನ್ನೊಟ್ಟಿಗೆ ಬಂದ್ರೆ ಇದೇ ಆಯ್ತು ಮಾರ್ರೆ, ನಂದು ಕಾಯ್ದೆ ಆಯ್ತು ಜೀವನ. ನೋಡು, ಮಳೆ ಈಗ ಕಡಿಮೆ ಆಯ್ತು. ನಾನು ಮಳೆ ನೆನೆಸಿ ಬಂದದ್ದು. ಎಲ್ಲಿ ಮಳೆ ಕಮ್ಮಿ ಆದದ್ದು? ಆ ವರುಣನಿಗೆ ಹೇಳಿದೆ ಬರ್ಬೇಡ, ಈಗ ವರುಣ ಬರ್ತಾವನೆ, ನೀನು ಸ್ವಲ್ಪ ನೀ ಬಂದ್ ಮಾಡು, ನೀ ಬಂದ್ ಮಾಡು. ಬಿಹೈಂಡ್ ದ ಸೀನ್.